नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंद राजन, रेडियोलॉजिस्ट यानी कि आपका स्कैनिंग डॉक्टर। ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಡಿಫ್ರೆಂಟ್ ಟೆಕ್ನಿಕ್ಸ್ ಆಫ್ ಅಲ್ಟ್ರಾಸೌಂಡ್ ಅಥವಾ ಮೆಡಿಕಲ್ ಇಮೇಜಿಂಗ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಮಾತಾಡೋಣ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಓಕೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು? ಎಕ್ಟೋಪಿಕ್ ಅಂದರೆ ಏನು? ಅದರ ನಾರ್ಮಲ್ ಜಾಗದಲ್ಲಿ ಇಲ್ಲದೇ ಇರುವಂತಹದ್ದು, ಅಂದರೆ ಬೇರೆ ಕಡೆ ಇರುವಂತಹದ್ದು. ಫಾರ್ ಎಕ್ಸಾಂಪಲ್, ನಾವು ಎಕ್ಟೋಪಿಕ್ ಕಿಡ್ನಿ ಅಂತ ಹೇಳ್ತೀವಿ. ಅಂದರೆ ಎಕ್ಟೋಪಿಕ್ ಕಿಡ್ನಿ ನಮಗೆ ಯೂಶ್ವಲಿ ಎರಡು ಸೈಡಲ್ಲಿ ಇರುತ್ತೆ, ನಾರ್ಮಲ್ ಕಿಡ್ನೀಸ್ ಇರುತ್ತೆ. ಅದು ಒಂದು ಯಾವ್ದಾರ ಒಂದು ಆ ಪೊಸಿಷನ್ ಬಿಟ್ಟು ಅಬ್ಡಮನಲ್ಲಿ ಕೆಳಗಡೆಯಲ್ಲಿ ಅಥವಾ ಬೇರೆ ಇನ್ನೆಲ್ಲರ ಇತ್ತು ಅಂದರೆ ಅದನ್ನು ಎಕ್ಟೋಪಿಕ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಥೈರಾಯ್ಡ್ ಟಿಶ್ಯೂ ಇರುತ್ತೆ, ಬೇರೆ ಎಲ್ಲೋ ಇರುತ್ತದ್ದು, ಅದು ಎಕ್ಟೋಪಿಕ್ ಥೈರಾಯ್ಡ್ ಅಂತೀವಿ. ಇದೇ ಥರ ಎಕ್ಟೋಪಿಕ್ ಅಂತಂದರೆ ಅದರ ನಾರ್ಮಲ್ ಜಾಗದಲ್ಲಿ ಇಲ್ಲದೆ ಅಥವಾ ಅದರ ನಾರ್ಮಲ್ ಅಲ್ಲದೆ ಇರೋ ಜಾಗದಲ್ಲಿ ಇರುವಂಥದ್ದು. ಸೊ ಅದು ಎಕ್ಟೋಪಿಕ್ ಅಂದರೆ ಮೀನಿಂಗ್ ಅದು. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೇನು? ಪ್ರೆಗ್ನೆನ್ಸಿ ನಾರ್ಮಲ್ ಇರಬೇಕಾಗಿ ಎಲ್ಲಿ? ಯುಟ್ರಸ್ ಕ್ಯಾವಿಟಿ ಒಳಗಡೆ. ಯುಟ್ರಸ್ ಕ್ಯಾವಿಟಿ ಅಂದರೆ ಯುಟ್ರಸ್ಸಲ್ಲಿ ಮಧ್ಯಭಾಗದಲ್ಲಿ ಒಂದು ಎಂಡೋಮೆಟ್ರಿಯಮ್ ಅಂತ ಇರುತ್ತೆ. ಆ ಕ್ಯಾವಿಟಿಯ ಒಳಗಡೆ ಪ್ರೆಗ್ನೆನ್ಸಿ ಇರಬೇಕು, ಅಂದರೆ ಮಗು ಇರಬೇಕು ಅದರಲ್ಲಿ. ಪ್ರೆಗ್ನೆನ್ಸಿ ಅಂದರೆ ಫೀಟಸ್ ಅಂತ ಹೇಳ್ತೀವಿ ನಾವು ಅರ್ಲಿ ಸ್ಟೇಜಸಲ್ಲಿ, ಅದು ಅಲ್ಲಿರಬೇಕು. ಅದು ಬಿಟ್ಟು ಸಪೋಸ್ ಅದು ಯುಟ್ರಸ್ ಬಾಯಿ ಹತ್ರ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಅಂದರೆ ಸರ್ವಿಕ್ಸ್ ಅಲ್ಲಿ ಬಂದಿರುತ್ತೆ, ಅಥವಾ ಟ್ಯೂಬ್ಸ್ ಅಂದರೆ ಫೆಲೋಪಿಯನ್ ಟ್ಯೂಬ್ಸ್, ಯೂಟ್ರಸ್ ಇರುತ್ತೆ, ಯೂಟ್ರಸ್ ಎರಡು ಸೈಡಲ್ಲಿ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಬರುತ್ತೆ. ಆ ಫೆಲೋಪಿಯನ್ ಟ್ಯೂಬ್ಸಲ್ಲಿರಬಹುದು, ಅಥವಾ ಓವರಿ ಅಂದರೆ ಅಂಡಾಶಯ ಅದರಲ್ಲಿರಬಹುದು, ಅಥವಾ ಅದು ಬಿಟ್ಟು ಪೆರಿಟೋನಿಯಂ ಅಂದರೆ ಅಬ್ಡಾಮಿನಲ್ ಕ್ಯಾವಿಟಿಲಿ ಬೇರೆ ಇನ್ನೆಲ್ಲರ ಇರಬಹುದು. ಸೊ ಈ ಥರ ಬೇರೆ ಕಡೆ ಇರುವಂತಹ ಪ್ರೆಗ್ನೆನ್ಸಿ, ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಕಾರಣಗಳೇನು? ಕಾರಣಗಳು ಹಲವಾರು ಇರುತ್ತೆ. ಮೋಸ್ಟ್ ಕಾಮನ್ ಕಾರಣ ಏನಂತಂದರೆ ಟ್ಯೂಬಲ್ ಅಬ್ಡಾಮಿನಾಲಿಟಿ ಅಂತ ಹೇಳ್ತೀವಿ ನಾವು. ಅಂದರೆ ಅವರ ಪೇಷಂಟಿಗೆ ಟ್ಯೂಬಲ್ಲಿ ಮೊಟಿಲಿಟಿ ಅಂದರೆ ನಾರ್ಮಲಾಗಿ ಎಗ್ ಏನಾಗುತ್ತೆ ಓವರಿಯಿಂದ ಪ್ರೊಡ್ಯೂಸ್ ಆಗಿ ಟ್ಯೂಬ್ಸ್ ಮೂಲಕ ಯುಟ್ರೈನ್ ಕ್ಯಾವಿಟಿ ಒಳಗಡೆ ಬರುತ್ತೆ. ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಜನರಲಿ ಅಲ್ಲಿ ಫರ್ಟಿಲೈಸೇಷನ್ ಆಗಿಬಿಟ್ಟು ಯುಟ್ರಸ್ ಒಳಗಡೆ ಅದು ಇಂಪ್ಲಾಂಟೇಷನ್ ಆಗುತ್ತೆ. ಇದೇನಾಗುತ್ತೆ, ಈ ನಾರ್ಮಲ್ ಮೊಟಿಲಿಟಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಎಗ್ ಫುಲ್ಲು ಯೂಟ್ರಸ್ ಒಳಗಡೆ ಬಂದಿರೋದಿಲ್ಲ. ಸ್ಪರ್ಮು ಅದು ಎಗ್ ಯಾವ ಜಾಗದಲ್ಲಿರುತ್ತೋ ಅದೇ ಜಾಗದಲ್ಲಿ ಹೋಗಿ ಫರ್ಟಿಲೈಸ್ ಆಗಿರುತ್ತೆ, ಅಲ್ಲೇ ಇಂಪ್ಲಾಂಟೇಷನ್ ಆಗಿಬಿಡುತ್ತೆ. ಸೊ ಸಪೋಸ್ ಅದು ಟ್ಯೂಬಲ್ಲಿತ್ತು ಅಂತಂದರೆ ಟ್ಯೂಬಲ್ಲೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮೋಸ್ಟ್ ಕಾಮನ್, ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬರುತ್ತೆ. ಅದು ಬಿಟ್ಟರೆ ಓವರೀಸ್ ಇರ್ತೀವಿ ಅನ್ನಿಸ್ಲಿ ಓವರಿಲ್ ಆಗ್ಬೋದು, ಅಥವಾ ಬೇರೆ ಹಲವಾರು ಕಾರಣಗಳು, ಲೈಕ್ ಪೇಷಂಟಿಗೆ ಬೇರೆ ಯಾವುದಾರ ಇಂಟರ್ವೆನ್ಷನ್ಸ್ ಮಾಡಿರ್ತಾರೆ. ಅಂದರೆ ಯೂಟ್ರಸ್ ಒಳಗಡೆ, ಯೂಟ್ರಸ್ ಎಂಡೋಮೆಟ್ರಿಯಮ್ ಕ್ಯಾವಿಟಿ ಒಳಗಡೆ ಮಲ್ಟಿಪಲ್ ಬ್ಯಾಂಡ್ಸ್ ಥರ ಇರುತ್ತೆ, ಆಶರ್ಮನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದರಿಂದ ಯೂಟ್ರಸ್ ಒಳಗಡೆ ಆಗೋದಿಲ್ಲ, ಸೊ ಅದು ಹೊರ್ಕೊಂಡು ಬೇರೆ ಕಡೆ ಎಲ್ಲ ಹೋಗುವ ಸಾಧ್ಯತೆಗಳುಂಟು. ಸೊ ಹೀಗೆ ಹಲವಾರು ಕಾರಣಗಳಿಂದ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬರಬಹುದು. ಅಡಿಷನಲಿ ಅಸಿಸ್ಟೆಡ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ, ಇದರಲ್ಲೂ ಅಷ್ಟೇ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಉಂಟು. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ ಪ್ರಾಬ್ಲಮ್ ಏನು? ಮೋಸ್ಟ್ ಕಾಮನ್ಲಿ ಒಂದು ಟ್ಯೂಬ್ ಒಳಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಯಿತು ಅಂತಂದರೆ ಟ್ಯೂಬು ಯೂಟ್ರಸ್ ಥರ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಸೊ ಅದು ರಪ್ಚರ್ ಆಗುತ್ತೆ. ಸೊ ರಪ್ಚರ್ ಆದ ತಕ್ಷಣ ತುಂಬ ಬ್ಲೀಡಿಂಗ್ ಆಗುತ್ತೆ. ಪೇಷಂಟು ಹೆಮೊರೇಜ್ ಆಗಿಬಿಟ್ಟು ಅದು ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ ಆಗಬಹುದು. ಸೊ ಹಾಗಾಗಿ ಪೇಷಂಟ್ ಪೀರಿಯಡ್ನ ಮಿಸ್ ಮಾಡಿದ ತಕ್ಷಣವೇ ಸ್ಕ್ಯಾನ್ ಮಾಡೋದಕ್ಕಿಂತ ಹೆಚ್ಚಾಗಿ ಬ್ಲಡ್ ಟೆಸ್ಟ್ ಅಂತ ಒಂದು ಮಾಡ್ತೀವಿ. ಬೀಟಾ HCG ಲೆವೆಲ್ಸ್ ಚೆಕ್ ಮಾಡ್ತೀವಿ. ನಾರ್ಮಲ್ ಇಂಟ್ರಾ ಯುಟ್ರೈನ್ ಪ್ರೆಗ್ನೆನ್ಸಿ ಇತ್ತು ಅಂದರೆ ಅದು ಒಂದು ಲೆವೆಲ್ ಇರುತ್ತೆ, ಇಲ್ಲ ಅಂತಂದರೆ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಕಡಿಮೆ ಇದ್ದಾಗ ಪೇಷಂಟಿಗೆ ಸಪೋಸ್ ಪೇಯ್ನ್ ಅಬ್ಡಮನ್ನು ಅಥವಾ ತಲೆ ಸುತ್ತು ಬರೋವಂಥದ್ದು ಈ ಥರ ಏನಾರು ಇತ್ತು ಅಂದರೆ ಇಮಿಡಿಯೇಟ್ಲಿ ಸ್ಕ್ಯಾನ್ ಮಾಡಿ ಪ್ರೆಗ್ನೆನ್ಸಿ ಬೈ ಚಾನ್ಸ್ ಇದ್ದರೆ ಎಲ್ಲಿರಬಹುದು ಅನ್ನೋದನ್ನು ಕಂಡುಹಿಡಿಬೋದು. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ತುಂಬ ಯೂಸ್ಫುಲ್ ಟೆಕ್ನಿಕ್ಕು. ಇದರಲ್ಲೂ 20% ಆಫ್ ದ ಟೈಮ್, ಅಂದರೆ 20% ಆಫ್ ದ ಟೈಮ್ ಅರ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕ್ಯಾನ್ ಬಿ ಮಿಸ್ಡ್. ಎಲ್ಲಿ ಟ್ರಾನ್ಸ್ ವೆಜನಲ್ ಅಲ್ಟ್ರಾಸೌಂಡ್ ಮಾಡಿದರೂ ಮಿಸ್ ಆಗುವ ಸಾಧ್ಯತೆಗಳು ಇರುತ್ತೆ. ಆದರೆ ಮೋಸ್ಟ್ ಆ್ಯಕ್ಯುರೇಟ್ ಡಯಾಗ್ನೋಸಿಸ್ ಆಗೋದು ಅಲ್ಟ್ರಾಸೌಂಡಲ್ಲೇ. ನಮಗೆ ಇರುವ ಟೆಕ್ನಿಕ್ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಡಯಾಗ್ನೋಸ್ಟಿಕ್ ಕೇಪಬಿಲಿಟಿ ಇರೋದು ಅಲ್ಟ್ರಾಸೌಂಡ್ಗೆ ಮಾತ್ರ. ಸೊ ಮೋಸ್ಟ್ ಕಾಮನ್ಲಿ ನಾವು ಮಾಡೋದು ಟ್ರಾನ್ಸ್ ವೆಜನಲ್ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಅದರಲ್ಲಿ ಹೈ ರೆಸೊಲ್ಯೂಷನ್ ಇರುತ್ತೆ. ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಗೊತ್ತಾಗುತ್ತೆ, ಯೂಟ್ರಸ್ ಒಳಗಡೆ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಜನರಲಿ ಯೂಟ್ರಸ್ ಒಳಗಡೆ ಪ್ರೆಗ್ನೆನ್ಸಿ ಇತ್ತು ಅಂತಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸಾಧ್ಯತೆಗಳು ಬಹಳ ಕಡಿಮೆ. ವೆರಿ ರೇರ್ಲಿ ಪ್ರೆಗ್ನೆನ್ಸಿ ಯೂಟ್ರಸ್ಸಲ್ಲೂ ಇರುತ್ತೆ, ಹೊರಗಡೆನೂ ಇರುತ್ತೆ. ಅದು ತುಂಬ ಅನ್ಕಾಮನ್ ಕಾಂಬಿನೇಷನ್ದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಯೂಟ್ರಸ್ ಒಳಗಡೆ ಇದ್ದರೆ ಎಕ್ಟೋಪಿಕ್ ಇರೋದಿಲ್ಲ. ಯೂಟ್ರಸ್ ಒಳಗಡೆ ಇಲ್ಲ ಬಟ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇದೆ, ಪೇಷಂಟಿಗೆ ಪೇಯ್ನ್ ಬರ್ತಾ ಇದೆ, ಆ ಥರ ಸಂದರ್ಭದಲ್ಲಿ ಮೋಸ್ಟ್ ಕಾಮನ್ಲಿ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರುತ್ತೆ. ಆಲ್ಮೋಸ್ಟ್ 80% ಆಫ್ ದ ಟೈಮ್ ನಾವು ಅದನ್ನು ಕಂಡುಹಿಡಿಬೋದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದರೆ 20% ಆಫ್ ದ ಟೈಮ್ ಅಲ್ಟ್ರಾಸೌಂಡ್ ಕ್ಯಾನ್ ಮಿಸ್ ಅರ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ.
ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಟ್ರೀಟ್ಮೆಂಟ್ ಏನು, ಅಲ್ಟ್ರಾಸೌಂಡಲ್ಲಿ ನಾವು ಏನು ಮಾಡಬಹುದು, ಇದನ್ನು ಲೇಟರ್ ಆನ್ ಇನ್ನು ನನ್ನ ಮುಂದಿನ ವೀಡಿಯೋಸ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋಲಿ ಸ್ಟಾಪ್ ಮಾಡ್ತೀನಿ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮಿ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.